ಉತ್ತರ ಭಾರತದಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಪ್ರವಾಹದಿಂದ ದೆಹಲಿ, ಪಂಜಾಬ್, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರದಲ್ಲಿ ನಾನಾ ಸ್ವರೂಪದಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ನದಿಗಳು ಜನರ ಪ್ರಾಣ ತೆಗಿತಾ ಇದ್ದಾವೆ. ಭೀಕರ ಪ್ರವಾಹದಿಂದ ಆಗ್ತಿರುವಂತಹ ಅನಾಹುತಗಳ ಸ್ವರೂಪ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯಮುನೆ ಆರ್ಭಟಿಸುತ್ತಿರೋ ಡ್ರೋನ್ ವಿಡಿಯೋ. ಊರೂರೇ ಮುಳುಗಿಸಿದ ಯಮುನೆ ಸಾವಿರಾರು ಮನೆಗಳಲ್ಲೂ ಮಡಿಲಿಗೆ ಸೇರಿಸಿಕೊಂಡು ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದ ಜನರಿಗೆ ಸರ್ಕಾರವು ಪರಿಹಾರದ ಶಿಬಿರಗಳನ್ನ ನಿರ್ಮಿಸಿದೆ. ಆದ್ರೆ ಆ ಪರಿಹಾರ ಶಿಬಿರಗಳನ್ನು ಯಮುನೆ ಆವರಿಸಿಕೊಂಡು ಸಂತ್ರಸ್ತರನ್ನ ನೆಮ್ಮದಿಯಾಗಿ ಮಲಗಲು ಬಿಡ್ತಿಲ್ಲ. ಯಮುನಾ ನದಿಯ ನೀರಿನ ಮಟ್ಟ 207 ಮೀಟರ್ಗೆ ಏರಿಕೆಯಾಗಿದ್ದು ಅರ್ಧ ದೆಹಲಿಯನ್ನ ಆವರಿಸಿಕೊಂಡಿದೆ. ವಾಹನಗಳಂತೂ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿವೆ. ರಸ್ತೆಯಲ್ಲಿ, ಮೋರಿಯಲ್ಲಿ, ಗುಂಡಿಯಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ರೈತರು ತಿಂಗಳುಗಟ್ಲೆ ಬೆವರು ಹರಿಸಿ ಬೆಳೆಯನ್ನ ಬೆಳೆದಿದ್ರು. ಆದ್ರೆ ಪ್ರವಾಹ ಬಂದು ನಿಮಿಷದಲ್ಲಿ ಎಲ್ಲವನ್ನ ಸರ್ವನಾಶ ಮಾಡಿದೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪಂಜಾಬ್ ರಾಜ್ಯದ ಅಮೃತ್ಸರ್ಗೆ ಬಂದಾಗ ಇದೆಲ್ಲವೂ ಕಣ್ಣಿಗೆ ಕಾಣಿಸ್ತು. ರೈತರೊಬ್ಬರು ನೀರಿನಲ್ಲಿ ಮುಳುಗಿದ್ದ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆಯನ್ನ ತೆಗೆದು ಸಚಿವರ ಕೈಗೆ ಇಟ್ರು. ಇದು ನಮ್ಮಂತಹ ರೈತರ ದುಸ್ಥಿತಿ ಸರ್, ದಯವಿಟ್ಟು ಪರಿಹಾರವನ್ನ ಕೊಡಿಸಿ ಸರ್ ಅಂತ ಗೋಗರೆದ್ರು. ಅಮೃತ್ಸರ್ ಭಾಗದಲ್ಲಿ ರೈತರ ಕಷ್ಟ ಕೇಳಿದ ಮೇಲೆ ಕೃಷಿ ಸಚಿವರು ಟ್ರ್ಯಾಕ್ಟರ್ ಹತ್ಕೊಂಡು ಹೊರಟ್ರು. ಮುಳುಗಿದ ಕೃಷಿ ಜಮೀನುಗಳೆಲ್ಲವನ್ನ ಕಣ್ಣಾರೆ ಕಂಡ್ರು. ಆಮೇಲೆ ಮುಳುಗಿದ ಕೃಷಿ ಜಮೀನುಗಳಲ್ಲಿ ನಡ್ಕೊಂಡು ಹೋಗಿ ಪರಿಶೀಲನೆಯನ್ನ ಮಾಡಿ ಮಾಹಿತಿ ಪಡ್ಕೊಂಡ್ರು. ಆರೋಗ್ಯ ಏನಾದ್ರೂ ಹದಗೆಟ್ರೆ ಆಸ್ಪತ್ರೆಗೆ ಹೋಗ್ತೀವಿ. ಆದ್ರೆ ಆಸ್ಪತ್ರೆಗೆ ಹೋದ್ರೇನೆ ಅನಾರೋಗ್ಯ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಪ್ರವಾಹದ ನೀರು ಆಸ್ಪತ್ರೆಯನ್ನು ಆ ಪೋಷಣೆ ತಗೊಂಡಿದೆ. ಅದಕ್ಕೆ ಸಾಕ್ಷಿ ರಾಜಸ್ಥಾನದ ಅಜ್ಮೇರ್ನ ಈ ದೃಶ್ಯ. ನೆಹರು ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜಿನ ಒಳಗೆ ನೀರು ನುಗ್ಗಿ ರೋಗಿಗಳನ್ನ ಶಿಫ್ಟ್ ಮಾಡಿದ್ದಾರೆ. ಅಖಾರ ಬಜಾರ್ನಲ್ಲಿ ಭೂಕುಸಿತವಾಗಿ 15 ಮನೆಗಳು ನೆಲಸಮವಾಗಿ ಹೋಗಿವೆ. 30ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದು ರಕ್ಷಣಾ ಪಡೆ ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಹುಡುಕಾಡ್ತಿದ್ದಾರೆ. ಅವಶೇಷಗಳ ಕೆಳಗಡೆ ಯಾರಾದ್ರೂ ಸಿಕ್ಕಿದ್ರೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ರವಾನಿಸೋಕೆ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಂತಿವೆ. ಒಂದ್ ಕಡೆ ಸಲಾಲ್ ಡ್ಯಾಂನ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನೀರು ಬಿಡಲಾಗ್ತಿದೆ. ಇನ್ನೊಂದ್ ಕಡೆ ಜೆಹಲಂ ನದಿ ನೀರು ಶ್ರೀನಗರದ 10ಕ್ಕೂ ಹೆಚ್ಚು ಗ್ರಾಮಗಳನ್ನ ಮುಳುಗಿಸಿದೆ. ಸೇನಾ ವಾಹನಗಳಲ್ಲಿ ಜನರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಕರೆ ತರಲಾಗ್ತಿದೆ. ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಂಡು ಮುಳುಗಡೆ ಗ್ರಾಮದಲ್ಲಿರೋ ಜನರನ್ನ ರಕ್ಷಣೆ ಮಾಡಲಾಗ್ತಿದೆ. ಪ್ರವಾಹ ಪೀಡಿತ ರಜೌರಿಯಲ್ಲೂ ಜಲಪ್ರಳಯ ತಾಂಡವವಾಡ್ತಾ ಇದೆ. ಪೊಲೀಸರು, ರಕ್ಷಣಾ ಸಿಬ್ಬಂದಿ ನೆರೆಯಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಏನೇ ಆಗಲಿ, ಪ್ರಕೃತಿ ಒಂದ್ಸಲ ಮುನಿಸ್ಕೊಂಡ್ರೆ ಎಲ್ಲವೂ ನಗಣ್ಯ ಅನ್ನೋದಕ್ಕೆ ಉತ್ತರ ಭಾರತದ ರಾಜ್ಯಗಳ ಈ ದುರಂತಗಳೇ ಕಣ್ಣೆದುರಿಗಿರುವ ನೈಜ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.